ಪರಿಸರಕ್ಕಾಗಿ ನಾವು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಬಳಿ ಇರತಕ್ಕಂಥ ನಮ್ಮ ರೈಲ್ವೆ ಕಾಲೋನಿಯಲ್ಲಿ ಬಂದಿದ್ದೀವಿ. ಇಲ್ಲಿಷ್ಟೇ, ಈಗಾಗಲೇ ಸರ್ಕಾರ 368 ಮರಗಳನ್ನು ಕಡಿದು ಒಂದು ವಾಣಿಜ್ಯ ಕಟ್ಟಡವನ್ನು ಮಾಡಬೇಕು ಅಂತ ಹೇಳಿ ಒಂದು ನೋಟಿಫಿಕೇಶನ್ ಹೊರಡಿಸಿದೆ. ಆದರೆ ಇಲ್ಲಿ ಬಂದು ನೋಡಿದಾಗ ಅತ್ಯಂತ ಪಾರಂಪರಿಕವಾದಂಥ ಮರಗಳು, ಅತ್ಯಂತ ಬೃಹದಾಕಾರವಾದಂಥ ಮರಗಳು ಮತ್ತು ಇಲ್ಲಿರ್ತಕ್ಕಂಥ ಜೀವ ಸಂಕುಲ, ಪ್ರಾಣಿಗಳು, ಪಕ್ಷಿಗಳು ಇವತ್ತು ನಿಜವಾಗ್ಲೂ ಈ ಹಕ್ಕಿಗಳ ಕಲರವ ಇವತ್ತು ಕೇಳಿಸ್ತಾ ಇದೆ. ಆದರೆ ಇಂಥ ಒಂದು ಜಾಗವನ್ನು ಕಡಿದು ಸಮತಟ್ಟು ಮಾಡಿ ಇವತ್ತು ವಾಣಿಜ್ಯ ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಅಗತ್ಯ ಇವತ್ತು ರೈಲ್ವೆ ಇಲಾಖೆಗೆ ಏನು ಇದೆ? ಇದು ನಮ್ಮ ಮೂಲಭೂತವಾದಂಥ ಪ್ರಶ್ನೆ. ನೋಡಿ, ನಮ್ಮ ಕಣ್ಮುಂದೆ ಒಂದು ನಡೀತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಒಂದು ಕೃತಕವಾದಂಥ ಅರಣ್ಯವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆದರೆ ಈ ದೇಶದಲ್ಲಿ ಅತ್ಯಂತ ಒಂದು ಪರಂಪರೆ ಇರತಕ್ಕಂಥ, ಇತಿಹಾಸ ಇರತಕ್ಕಂಥ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನಲ್ಲಿ ಇವತ್ತಿಂಥ ಒಂದು ನೈಸರ್ಗಿಕ ಅರಣ್ಯ ಇದೆ. ಅದನ್ನು ಉಳಿಸ್ಕೊಳ್ಳೋಣ, ಇನ್ನೂ ಬೆಳೆಸೋಣ, ಅಭಿವೃದ್ಧಿ ಮಾಡೋಣ, ಇದನ್ನೇ ಇನ್ನೂ ಈ ಬೆಂಗಳೂರಿಗೆ ಲಂಗ್ ಸ್ಪೇಸ್ ಆಗಿ ಕೊಡೋಣ, ಬೆಂಗಳೂರಿನ ಆರೋಗ್ಯ ಕಾಪಾಡೋಣ ಅಂತ ಮಾಡದೆ ಇವತ್ತು ಈಗಾಗಲೇ ಕಾಂಕ್ರೀಟ್ ಕಾಡಾಗಿ ಹೋಗಿದೆ. 73ರಲ್ಲಿ ನಾವು ಬೆಂಗಳೂರು ನಗರದ ಒಂದು ಸ್ಯಾಟಲೈಟ್ ಇಮೇಜನ್ನು ನೋಡಿದ್ರೆ ಇಡೀ ಬೆಂಗಳೂರು ಹಸಿರೀಕರಣವಾಗಿತ್ತು. ಆದರೆ ಇವತ್ತು ಬರೀ ಕೆಂಪು ಬಣ್ಣ, IAS ಒಂದು ಮ್ಯಾಪ್ ಇದೆ, ಕೆಂಪು ಬಣ್ಣ ಅಂದರೆ ಬರೀ ಕಾಂಕ್ರೀಟ್ ಆಗಿದೆ. ಇಲ್ಲಿಗಾಗಲೇ ಅಂತರ್ಜಲ ಹಾಳಾಗಿದೆ, ಇಲ್ಲಿ ಸರಿಯಾದ ರೀತಿಯಾದಂಥ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ. ಇಂಥ ದುಸ್ಥಿತಿಯಲ್ಲಿ ಬೆಂಗಳೂರು ಇರುವಾಗ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯವಾಗಿ ಹೆಸರು ಮಾಡಿದೆ. ಆದರೆ ಇಲ್ಲಿ ಒಳಗಡೆ ನೋಡ್ತಾ ಇದ್ರೆ ಎಷ್ಟೊಂದು ಅಪಾಯ ಆಗ್ತಾ ಇದೆ ಜನರ ಆರೋಗ್ಯದ ಮೇಲೆ ಅಂತಂದ್ರೆ ಇವತ್ತು ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ವಿ. ಮಾನ್ಯ ಅರಣ್ಯ ಮತ್ತು ಪರಿಸರ ಮಂತ್ರಿಗಳಾದಂಥ ಈಶ್ವರ ಖಂಡ್ರೆ ಅವ್ರಿಗೆ ಈಗಾಗಲೇ ಪತ್ರ ಬರೆದಿದ್ದೀವಿ. ನೀವು ಈ ಜಾಗವನ್ನು ಯಾರಾದರೂ ಒಂದು ಹೆಸರಲ್ಲಿ ಅಭಿವೃದ್ಧಿ ಮಾಡಿ ಈ ಜನರಿಗೆ, ಬೆಂಗಳೂರಿಗೆ ಕಾಣಿಕೆಯಾಗಿ ಕೊಡಿ, ನಿಮ್ಗೆ ಅವಕಾಶ ಇದೆ. ಇವತ್ತು ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ? ನೀವು ಮರಗಳನ್ನು ಕಡಿಯುವುದು ಜನರ ತಲೆಗಳನ್ನು ಕಡಿದು ಕೊಲೆ ಮಾಡಿದಷ್ಟು ಅಪರಾಧ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ರೆ, ನೀವು ಯಾಕೆ ಸ್ವಾಮಿ ಇಂಥ ಪಾರಂಪರಿಕ ಮರಗಳನ್ನು ಕಡಿಲಿಕ್ಕೆ ಹೋಗ್ತಾ ಇದ್ರಿ? ಇವತ್ತು ನೀವೇನು ಆಕ್ಷೇಪಣೆಗೆ ಅಂತೇಳಿ ನೋಟಿಫಿಕೇಶನ್ ನೋಡ್ತಿದ್ರೆ ಅದೆಲ್ಲ ಬೂಟಾಟಿಕೆ. ನಮಗೆ ಗೊತ್ತಿದೆ ಇದೆಲ್ಲ ಕತೆ. ನೀವು ಇವೆಲ್ಲ ಡ್ರಾಮಾ ಬಿಟ್ಟು ಫಸ್ಟ್ ಇದನ್ನ ಬಂದು ಸ್ಥಳ ಪರಿಶೀಲನೆ ಮಾಡಿ, ಅದ್ಭುತವಾದಂಥ ಮರಗಳಿದ್ದಾವೆ, ಇವುಗಳನ್ನು ಅಭಿವೃದ್ಧಿ ಮಾಡಿ ಇನ್ನೊಂದಿಷ್ಟು ಮರಗಳನ್ನು ಹಾಕುವಂಥ ಕೆಲಸವನ್ನು ಮಾಡಿ. ಇಲ್ಲ ಅಂದರೆ ಖಂಡಿತ ನೋಡಿ, ಪರಿಸರಕ್ಕಾಗಿ ನಾವು ಇವತ್ತು ಇಡೀ ಬೆಂಗಳೂರಿನ ಅನೇಕ ಪರಿಸರ ಪ್ರೇಮಿಗಳನ್ನು ಕರ್ಕೊಂಡು ಬಂದು, ಇವತ್ತು ತಜ್ಞರನ್ನು ಕರ್ಕೊಂಡ್ಬಂದು ಇಲ್ಲಿ ಯಾವ ರೀತಿ ಜೀವ ವೈವಿಧ್ಯ ಇದೆ ಅನ್ನೋವಂಥದ್ದನ್ನು ದಾಖಲು ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಸರ್ಕಾರಕ್ಕೂ ಕೊಡ್ತೀವಿ. ನೀವೇನಾದರೂ ಇದನ್ನು ಕೇಳದೆ ಮುಂದಕ್ಕೆ ಹೋದರೆ ಖಂಡಿತ ಇದಕ್ಕೆ ಜನಾಂದೋಲನ ಮಾಡಬೇಕಾ, ಹೋರಾಟ ಮಾಡಬೇಕಾ, ಅಥವಾ ಕಾನೂನಾತ್ಮಕವಾಗಿ ನ್ಯಾಯಾಲಯದ ಮೊರೆ ಹೋಗ್ಬೇಕಾ? ಖಂಡಿತ ಹೋಗ್ತೀವಿ. ಒಟ್ಟು ಈ ಮರಗಳನ್ನು ಕಡಿಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ಸರ್ಕಾರ ಈ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.